ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರದ ಸುಪ್ರಸಿದ್ಧ ಶ್ರೀ ಮಹಾಲಕ್ಷ್ಮಿ ಜಾತ್ರೆ 2027 ಈ ಪ್ರಯುಕ್ತವಾಗಿ ಇಂದು 1 ಜುಲೈ 2026ರಂದು ಸಂಕೇಶ್ವರ ಪಟ್ಟಣದ ಲೀಲಾ ಲಾನ್ಸ್ನಲ್ಲಿ ಮುಖಂಡರ ಸಭೆಯು ಜರುಗಿತು. ಸಂಕೇಶ್ವರದ ಎಲ್ಲ ಸಮಾಜದ ಮುಖಂಡರು ಈ ಸಭೆಯಲ್ಲಿ ಭಾಗಿಯಾಗಿ ತಮ್ಮ ಚರ್ಚೆಗಳನ್ನು ಮತ್ತು ಅನೇಕ ಸಲಹೆ ಸೂಚನೆಗಳನ್ನು ನೀಡಿದರು. ಎಲ್ಲ ಸಮಾಜದ ವಿಶ್ವಾಸದಲ್ಲಿ ತೆಗೆದುಕೊಂಡು ಕಮಿಟಿಯನ್ನು ರಚನೆ ಮಾಡಬೇಕು ಮತ್ತು ಹೋದ ಜಾತ್ರೆಗಳ ಲೆಕ್ಕವನ್ನು ಎಲ್ಲ ಸಮಾಜದ ಮುಂದೆ ಕೊಡಬೇಕು ಎಂಬ ವಿಚಾರಗಳನ್ನು ಇಟ್ಟು ಇಂದು ಸಭೆಯಲ್ಲಿ ಚರ್ಚೆ ನಡೆದವು. ಈ ಸಭೆಯಲ್ಲಿ ಅನೇಕ ಮುಖಂಡರು, ಎಲ್ಲ ಸಮಾಜದ ಪ್ರಮುಖರು ಭಾಗಿಯಾಗಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಸಂಕೇಶ್ವರ ಪಟ್ಟಣದಲ್ಲಿ 60 ವರ್ಷ ಜಾತ್ರೆ ಆಗಕ್ಕಿಲ್ಲ. ಆ ಜಾತ್ರೆ ಮರು ಪ್ರಾರಂಭ ಮಾಡಿದವ್ರು ಬಾಳಾಸಾಹೇಬ್ ಸಾರ್ವಾಡೆ ಅವರು 83ರಾಗ ಬಾಳಾಸಾಹೇಬ್ ಸಾರ್ವಾಡೆ ಅವ್ರ ಮನುಷ್ಯನಾಗ ಬಂದು ಏನಪ್ಪ ಜಾತ್ರೆ ಲಕ್ಷ್ಮೀ ದೇವ್ರ ಜಾತ್ರೆ ಇಟ್ಟು 60 ವರ್ಷ ಬಂದೈತಿ, ಚಾಲು ಮಾಡೋಂಥ ಅವ್ರು ಭಾಳ ಅಭ್ಯಾಸ ಇದ್ದರು. ಎಲ್ಲ ಹಿರಿಯರ ಕಡೆ ಹೋಗಿಕೆಸಿಂದ ಚಲೋ ಒಂದು 2-3 ತಿಂಗಳು ಅಭ್ಯಾಸ ಮಾಡಿ ಪುಸ್ತಕ ಬರೆದಿಟ್ಟರು. ಅವ್ರು ಈ ಪ್ರಕಾರ ಹೆಂಗೆ ಪದ್ಧತಿ ಪ್ರಕಾರ ಮಾಡೋರು. 83 ಜಾತ್ರೆ ಮಾಡುವಾಗ ಮುಂದೆ ನನ್ನ ನಂತರ ಯಾರೇ ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಪ್ಪ ಅನ್ನುವಂಥದ್ದು ವಿಚಾರದಿಂದ ಅಪ್ಪಸಾಹೇಬ್ ಚಿಕ್ಕೋಳಿ ಅನ್ನುವಂಥ ಒಂದು ಮರಿಗಳು ತಯಾರು ಮಾಡಿ ಅವ್ರು ಟ್ರೈನಿಂಗೂ ಕೊಟ್ಟರು. ಹಿಂಗೆ ಮುಂದೆ ಜಾತ್ರೆ ಮಾಡ್ಕೊಂಡು ಹೋಗ್ರಿಪ್ಪ ಅನ್ನುವಂಥ ಜಾತ್ರೆ. ಆದರೆ ಮುಂದೆ ಏನು ದುಡ್ದು ಆತಪ್ಪ ಅಂದ್ರೆ ಮುಂದೆ 94ರಾಗ ಒಂದಾಯ್ತು, ಅದು ಬಳಿಕ 2005ರಾಗ ಆಯ್ತು, 2016ರಾಗ ಆಯ್ತು. ಆದರೆ ಹೆಂಗಾತಪ್ಪ ಅಂತಂದ್ರೆ ಈಗ ನೀವು ಹೇಳೋದಿಲ್ಲ, 100 ಸಮುದಾಯದವ್ರು ಅದಾರು, 100 ಸಮುದಾಯ ಬೇಡ, ತಮ್ಮ ಸಮುದಾಯದವ್ರನ್ನ ಯಾರನ್ನೂ ತಗೋದ ಒಟ್ಟ ಏಕಾಧಿಕಾರ ಶೈಲಿ ಅನ್ನುವಂಥದ್ದು ಆಗಿರ್ಬೋದು ಅನ್ನುವಂಥದ್ದು ನನಗೆ ಹೆಂಗೆ ಅನ್ನಿಸ್ತೈತಿ. ಇವು ಬಾಳಾಸಾಹೇಬ್ ಸಾರ್ವಾಡೆ ಆಳೆ ಬರೀ ಒಂದು 10 ಲಕ್ಷ ಡಿಪಾಸಿಟ್ ಇಟ್ಟಿದ್ರೆ ಬಿ 44 ವರ್ಷ ನಂತರ ಎಷ್ಟೋ ಕೋಟಿ ಗಂಟೆ ಆಗ್ತಾವೆ, 3-4 ಕೋಟಿ ಗಂಟೆ ಆಗ್ತಾವೆ. ಪ್ರತಿ 7 ವರ್ಷಕ್ಕೆ ಡಬಲ್ ಹಾಕೋತೂ ಹೋಗೋಲ್ಲ ಅವ. ಅದ್ರ ಬಳಕ 3 ದೊಡ್ಡ ನೀವು ಜಾತ್ರೆ ಮಾಡಿದ್ದೀವಿ. ಲಕ್ಷ್ಮೀ ದೇವ್ರ ಜಾತ್ರೆಪ್ಪ ಅಂದ್ರೆ 11 ವರ್ಷಕ್ಕೊಮ್ಮೆ ಆಗ್ತೈತಿ. ಊರಾಯಿನವ್ರು ಪ್ರತಿಯೊಬ್ಬರ ಹೂವಿನ ಪಕ್ಕ ಕೊಡೋರನ್ನ ಪ್ರತಿಯೊಬ್ಬರು ತಮ್ಮ ಜಾತ್ರೆಯಿಂದ ಲಕ್ಷ್ಮೀ ನಮಗೂ ಒಳ್ಳೆ ಅನ್ನೋಂಥದ್ದು ಒಂದು ವಿಚಾರ ಇಟ್ಕೊಂಡು ಎಲ್ಲ ಮಾಡಿ ಇವತ್ತಿನ ತಕ್ಕ ಇದ್ರದ ಜಾತ್ರೆ ಲೆಕ್ಕಂದ್ರೆ ನಾವು ಈಗ 2025 ಮುಗಿತು, 26 ಜಾನ್ವರಿ ಚಾಲು ಆದ ಬಳಿಕ ಪ್ರತಿಯೊಬ್ಬರು ವಿಚಾರ ಮಾಡಕತ್ತಾರೆ. ಮುಂದಿನ ವರ್ಷ ಜಾತ್ರೆ ಇಲ್ಲ ಇದೇ ಚರ್ಚೆ ಮಾಡ್ತು ಜಾತ್ರೆ ಇಲ್ಲ ತಕ್ಕ ಯಾರು ಬಂದಿಲ್ಲ, ಯಾರು ಕಮಿಟಿ ಇಲ್ಲ, ಏನು ನಡೆದಾಗ ಇಲ್ಲಿ ಒಂದು ಮೀಟಿಂಗ್ ಕರೆದ್ರು ಲಕ್ಷ್ಮೀ ದೇವ್ರ ಜಾತ್ರೆ ಸಲುವಾಗಿ. ಆ ಮೀಟಿಂಗ್ ಕರೆದಾಗಂತ ಬಹುತೇಕ ಯಾರ್ಯಾರು ತಮ್ಮ ಹೋಗಿಸಿಂದೊಂದು ಈ ಹಕ್ಕದಾರ ತಗೊಂಡ್ಲಾಗ ಕೆಲವೊಂದು ಹಕ್ಕದಾರ ಕರೆಸಿಂದ ಏನು ಯಾರಿಗೂ ಗೊತ್ತಿಲ್ದಂಗೆ ಎಲ್ಲ ಮಾಡ್ತಾವೆ. ಮುಂದೆ ಎಲ್ಲರೂ ಈ ಕಡೆ ಒಂದು 2-3 ಮೀಟಿಂಗ್ ಆದ್ಮೇಲೆ ಒಂದು ಲಕ್ಷ್ಮೀ ದೇವ್ರ ಜಾತ್ರೆ ಅದು ಗುಡಿಯಾಗ ಒಂದು ಮೀಟಿಂಗ್ ಕರೆಸಿಂದ ಒಂದೇ ಇದ್ರ ಅಲ್ಲಿ ಒಂದು ಜರ ಗದ್ದಲ ಆಯ್ತು. ಅವ್ರನ್ಯಾಕೆ ತೊಗೊಳದ್ರಿ ಅಂತ ಆ ಗದ್ದಲಿನಾಗ ಒಂದು ಈ ಸುನೀಲ್ ಪರ್ವತರಾವ್ ಅವ್ರನ್ನ ಕಾರ್ಯಾಧ್ಯಕ್ಷ ಅಂತ ಮಾಡಿದ್ರು, ಅಮರ್ ನಲ್ವಡಿಯನ್ನು ಉಪಾಧ್ಯಕ್ಷರು ಅಂತ ಮಾಡಿದ್ರು, ನಮ್ಮ ಬಸವನಗೌಡ ಪಾಟೀಲ್ ಸೆಕ್ರೆಟರಿ ಅಂತ ಮಾಡಿದ್ರು, ಮತ್ತೊಬ್ಬರು ಗಡ್ಡಿ ಅವ್ರನ್ನು ಅಂತ ಮಾಡಿದ್ರು. ಹಿಂಗೊಂದು 4 ಮಂದಿ ತೊಗೊಂಡೊಂದು ಏನೋ ಮುಂದುವಹಿಸಿದ್ರು. ಆದ್ರೆ ಅದರ ನಂತರ ಅದಕ್ಕೆ ಮೊದಲು ಒಂದು 2 ಮೀಟಿಂಗ್ದಾಗ ನಾವು ಬರೀ ಲೆಕ್ಕನ ಕೇಳ್ತಿದ್ವಿ. ಈ 4 ಮಂದಿ ಹಾದ ಬಳಕರೆ ಲೆಕ್ಕ ಬಂದೋದ್ ಜನ ನೋಡಿದ್ವಿ. ಈ 4 ಮಂದಿ ಹಾದ ಬಳಕ ಬಿ ಲೆಕ್ಕ ಅನ್ನೋದಿಲ್ಲ, ಸುದ್ದಿ ಇಲ್ಲ. ನಾವು ಅವ್ರಿಗೆ ಅರ್ಥ ಅಂದಿಲ್ಲ. ಇವ್ರನ್ನ 4 ಮಂದಿ ಹೋದವ್ರು ಕೇಳಬೇಕಾಯ್ತು, ನೀವು ಲೆಕ್ಕ ಎಲ್ಲಿ ಕೊಡಪ್ಪ, ನಮ್ಮ ಮಂದಿಗೆಲ್ಲ ಕೇಳೋದೈತಿ,
ನೀವು ಯಾಕೆ ನಮಗೆ ಲೆಕ್ಕ ಕೊಟ್ಟಿಲ್ಲ, ಅವ್ರಿಗೆ ಒಬ್ಬರಿಗೆ ಆರೋಪ ಮಾಡಿದ್ರು ನಾ ಇವನ್ನೆಲ್ಲ ಹಿಡ್ಕೊಂಡು ನಾನು ಆರೋಪ ಮಾಡಬೇಕಾಗ್ತದೆ. ಇವರು ಹೋಗಿ ಕೇಸಿಂದ ನಮ್ಗೆ ಲೆಕ್ಕ ಕೊಡ್ರಂತ ಅನ್ಬೇಕು. ಮತ್ತು ಊರಾಗಿನ ಪ್ರತಿಷ್ಠಿತ ನಮ್ಮ ಸುನಿಲನ್ನ ಆಗಲಿ, ಅಮರನ ಆಗಲಿ, ಈ ಜಾತಿ ಇವರು ಬಸನಗೌಡ ಪಾಟೀಲ್, ನಾವೆಲ್ಲರೂ ಕೂಡ ಚಲೋ ಚಲೋ ಮಂದಿನ ಕೊಟ್ಟಿದ್ದೆವು. ಲೆಕ್ಕ ಎಲ್ಲ ನೋಡ್ರಿ ಹೆಂಗೈತಿ, ಇದು ಕಂಡ್ಯಾಳ ಹಂಗೆ ಇರ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇನ್ನು ಮತ್ತು ಒಂದು ಮೀಟಿಂಗ್ ಕರೆಯೈತಿ, ಆ ಕಡೆ ಈ ಕಡೆ 4 ಮಂದಿ ಗದ್ದಲ ಹಾಕಿ ಹೇಳೋಯ್ತಿ, ದುಂಬಿ ಹಾಕೋಯ್ತಿ, ಲೆಕ್ಕ ಕೊಡೋಯ್ತಿ. ಹಿಂಗಾದ್ರೆ ಅದು ಲೆಕ್ಕ ಅಲ್ಲ. ಈಗ ಯಾರು ಕೇಳ್ತಾರೋ ಅವ್ರಿಗೆ ನೀವು ಹೋಗಿ ಕೇಸಿಂದ ಲೆಕ್ಕ ನಮ್ಗೆ ಕೊಡ್ರಪ್ಪ ಅಂತಂದ್ರೆ ನೀವು ನಮ್ಗೆ ಲೆಕ್ಕ ಕೊಡ್ಬೇಕು ಅಂತ ನಾವೆಲ್ಲ ಅಭ್ಯಾಸ ಮಾಡಿ ಕೇಸಿಂದ ನೀವು ಯಾವ ದಿವಸ ಮೀಟಿಂಗ್ ಕರಿತೀರಿ ಅವಾಗ ನಾವು ನಿಮ್ಮನ್ನ ಲೆಕ್ಕ ಕರೆಕ್ಟ್ ಐತೋ ತಪ್ಪೈತೋ ನಾವು ಕೇಳಕ್ಕೆ ನಿಮ್ಗೆ ಬರ್ಬೇಕಾಗ್ತೈತಿ. ಒಂದು ಅದ್ರ ಲೆಕ್ಕಾಚಾರ ಹಿಂಗಿರ್ತೈತಿ. ಒಳ್ಳೆ ಒಂದು ದಿವಸ ಕರೆಯೋದು ನಮ್ಗೆ ಹೆಂಗಿರ್ತಾವಪ್ಪ ಅಂದ್ರೆ, ಶಂಕೇಶ್ವರ ಪಟ್ಟಣಕ್ಕೊಬ್ಬ ಮುಖ್ಯಮಂತ್ರಿ ಬಂದ್ರು, ಮುಖ್ಯಮಂತ್ರಿ ಕಾರ್ಯಕ್ರಮ ಇದ್ರು, ಪಟ್ಟಣದ ಅಧ್ಯಕ್ಷತೆ ಆಗ್ತಾರೋ ಅವ್ರ ಪ್ರಥಮ ಪ್ರಜೆ ಇರ್ತಾರೋ ಅವ್ರ ಅಧ್ಯಕ್ಷತೆದಾಗ ಎಲ್ಲ ಕಾರ್ಯಕ್ರಮ ಆಗಬೇಕು. ನೀವು ಇಂಥ ದೊಡ್ಡ ಲಕ್ಷ್ಮೀ ದೇವ್ರ ಜಾತ್ರೆ 11 ವರ್ಷಕ್ಕೆ ಆದ್ರೆ ಆ ಪಾಪ ಅಧ್ಯಕ್ಷರು ಎಲ್ಲಿದಾರ ನೀವು ನೆನಪು ಮಾಡುವುದಿಲ್ಲ. ಇದು ಎಷ್ಟು ದೊಡ್ಡ ಅವಮಾನ ಇಲ್ಲ. ಇವು ಲೆಕ್ಕ ನಿಮ್ಗೆ ಏನಪ್ಪ, ನಾವು ನಿಮ್ಗೆ ಶಂಕೇಶ್ವರ ಜನ ಮುಕ್ತಿ ಜನ ಏನು ಮಾಡ್ತಾರೆ ಮಾಡಿಬಿಡಪ್ಪ ಅಂತ ಅನ್ನುವಂಥ, ಏನು ಮಾಡ್ತಾರೆ ಮಾಡಿಬಿಡ್ರಿ ಅಂತ ಹೇಳಿ ಅದ್ರದ್ದು ದುರುಪಯೋಗ ನೀವು ಯಾಕೆ ತಗೊಳ್ಳೋದ್ರಿ? ನೀವು ಸ್ವಚ್ಛ ಏನಿರ್ತದೆ, ನಾವು ನಿಮ್ಮ ಮ್ಯಾಲೆ ನಮ್ದು ಏನೂ ಆರೋಪ ಇಲ್ಲ. ನಮ್ದು ಹೇಳೋದು ಕೇಳೋದು ಇಷ್ಟೈತಿ, ಪ್ರತಿಯೊಬ್ಬರ ಪಟ್ಟಿ ಕೊಟ್ಟಿದ್ದಾರೆ. ಜಮಾ ಯಾವ ವರ್ಷ ಎಷ್ಟಾಯ್ತು, ಖರ್ಚು ಯಾವ ವರ್ಷ ಎಷ್ಟಾಯ್ತು, ನೀವು ಬಿಟ್ಟು ಹೇಳಪ್ಪ. ಆತು ತೊಗೊಂಡ್ರೆ ಕೆಲಸ ಬಗ್ಗೆ ಇರ್ತವೆ. ಊರು ಕಾರಬಾರ ಮಾಡೋಕೆ ನಿಮ್ಗೆ ಏನೇ ಬೇಕಾದ ಒಂದು ಜನ ನಮ್ಗೆ ಕೇಳ್ರೆ ನಾವು ಒಂದು ಮಾತು ಹೇಳ್ತೇವೆ, ನಿಮ್ಗೆ ಸಹಾಯ ಮಾಡ್ತೀವಿ. ಬರೀ ದೊಡ್ಡ ದೊಡ್ಡ ಕಲ್ಲನ್ನೇ ಬಿಲ್ಡಿಂಗ್ ಆಗೋದು ಚೀಪ್ಗಳು ನಡಿಬೇಕಾಗ್ತಾವ. ನಮ್ಗೆ ಚೀಪ್ ಅಂತ ತಿಳ್ಕೊಳ್ಳಿ. ಕಮಿಟಿಗೆ ಹಾಕಿದ್ದೀರಿ, ಕಮಿಟಿ ಏನಾರ ನಾವು ಅಲ್ಲಿಗೂ ಪ್ರೋಟೋಕಾಲ್ ನೋಡ್ಬೇಕಾಗ್ತೈತಿ. ಕಮಿಟಿನೂ ಅವ್ರದ್ದು ಇದೈತೆ ಅಂತಂದ್ರೆ ನೋಡ್ಬೇಕಾಗ್ತೈತಿ. ಇಲ್ಲ ಯಾವುದೋ ಪರಿಸ್ಥಿತಿ ಒಳಗಂದ್ರೆ ನಾ ಇವತ್ತು ಮೀಟಿಂಗ್ನಾಗ ಅಟೆಂಡ್ ಆಗಲೂ ಬೇಡ, ನಾ ಕೇಳಾಕತ್ತಿರ್ತೀವಿ. ಇಲ್ಲ ನೀವು ಬರ್ರಿ, ಏನು ಪರಿಸ್ಥಿತಿ ಮಾತಾಡಕ್ಕೆ ಹಂಗಂದ್ರೆ ಅದಕ್ಕೆ ನಾವು ಅಟೆಂಡ್ ಆಗೀನಿ. ಯಾವುದೋ ಪರಿಸ್ಥಿತಿ ಒಳಗೆ ಕಮಿಟಿ ಆಗ್ಬೇಕಂದ್ರೆ ನಮ್ದು ಇದು 101% ನಂದು ಇದೈತಿ. ಅಲ್ದ ಜಲ್ದಿ ಆಗ್ಬೇಕು, ಬರೀ ಕಮಿಟಿ ಆಗಿ ಆಗ್ಬೇಕು ಅಲ್ಲ, ಜಲ್ದಿ ಆಗ್ಬೇಕು. ಏನೂ ಇಲ್ಲ, ನಾನು ಇವತ್ತು ಲಕ್ಷ್ಮೀ ಸ್ಮರಿಸಿ ಹೇಳ್ತೀನಿ, ಯಾರ್ದೋ ಹಕ್ಕನ್ನು ಕಳ್ಸ್ಕೋದಂಗೆ ಯಾರೂ ಕಳ್ಸ್ಕೊಳಂಗಿಲ್ಲ. ಎಲ್ಲರೂ ಇಲ್ಲಿ ಸೇವೆ ಮಾಡಕ್ಕೆ ಬಂದ. ಯಾವುದೇ ಪರಿಸ್ಥಿತಿ ಒಳಗೆ ಒಂದು ತಲೆಯಾಗಿ ತಿಳ್ಕೊಬೇಡ್ರಿ. ಮತ್ತು ಏನಾರೇ ನಮ್ಮ ಕಮಿಟಿ ಕಡೆ ಏನಾದ್ರು ತಪ್ಪು ಆಗಿದ್ರೆ ಹೇಳ್ಬೇಕು. ಯಾರು ಏನು ತಪ್ಪು ಮಾತಾಡಿದಾರೋ ಏನೋ ಇದಿಲ್ಲ, ಯಾವುದೋ ದೇಶ ಹೋಮ ಇಲ್ಲ. ಮತ್ತು ದಯವಿಟ್ಟು ಮತ್ತೊಂದು ವಿಷಯ ಹೇಳ್ತಂದ್ರೆ, ಈ ಲೆಕ್ಕ ಸಂಬಂಧ ಅಂತೇಳಿ ನಾವೇನು ಯಾರ್ದು ಇದ್ರ ಮ್ಯಾಗ ನಮ್ಗೆ ಏನೂ ಅವ್ರ ಮ್ಯಾಗ ಅನುಮಾನ ಶಂಕೆ ಏನೂ ಇಲ್ಲ. ಬಟ್ ಎಲ್ಲರೂ ಒಂದು 4 ಜನ ಕೇಳಿದ್ರು ಲೆಕ್ಕ ಹೇಳಿದ್ವಿ, ಕೇಳೋಣ ನಾವು ಲೆಕ್ಕದ ತೋರಿಸಂತ ಹೇಳಿದೆವು. ಅದಕ್ಕೇನು ಭಾಳ ವಿಶೇಷ ಏನು ಅದಕ್ಕೆ ಹೆಚ್ಚಿದ್ರು ಹೋಗಿಲ್ಲ. ಮತ್ತು 7ನೇ ತಾರೀಕು ಇದ್ರ ಪ್ರಕಾರ ತೋರಿಸ್ಬೇಕು. ಮತ್ತು ಗ್ರಾಜುಯೇಟ್ನ ಹೇಳಿದಾಗ ನಾವು 4 ದಿವಸ ಮುಂಚಿತವಾಗಿ ಕೊಡಬೇಕು. ಯಾಕಂದ್ರೆ ಅದನ್ನು ಸ್ಟಡಿ ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಬೇಕು. ಅಲ್ಲೇ ಒಮ್ಮೆ ಕೊಟ್ಟ ಮ್ಯಾಗ ಗುಮ್ಮಡಿ ಆಗ್ತಂದ್ರೆ ಅದು ಕ್ಲಿಯರ್ ಆಗೋದಿಲ್ಲ. ಅದಕ್ಕೊಂದು 4 ದಿವಸ ಮುಂಚಿತವಾಗಿ ಕೊಡಬೇಕಂತ. 83 ಆಗಿದ್ದು ಲೆಕ್ಕ ಬೇಕು, 94 ಆಗಿದ್ದು ಲೆಕ್ಕ ಬೇಕು, 2005 ಆಗಿದ್ದು ಲೆಕ್ಕ ಬೇಕು, 2016 ಆಗಿದ್ದು ಲೆಕ್ಕ ಬೇಕು. ಯಾಕಂದ್ರೆ ಎಲ್ಲರೂ ರೊಕ್ಕ ಪಟ್ಟಿ ಕೊಟ್ಟಿದ್ದಾರೆ. ಎಷ್ಟು ಬಂದೈತಿ ಅನ್ನ ಲೆಕ್ಕ ತೋರಿಸ್ಬೇಕು. ಎಷ್ಟು ಖರ್ಚು ಮಾಡಿದ್ರೆ ಲೆಕ್ಕ ತೋರಿಸ್ರಿ, ಏನು ಉಳಿದೈತಿ ಅದು ಲೆಕ್ಕ ತೋರಿಸ್ರಿ. ಇದರ ಖರ್ಚು ಅಂತ ಇದ್ರೆ ನೀವು ಪದ್ಧತಿ ಆಗಿರೋ ಅದ್ರ ಲೆಕ್ಕ ತೋರಿಸ್ರಿ. ಲೆಕ್ಕ ತೋರಿಸಬೇಕು, ಲೆಕ್ಕ ಒಂದು ತೋರಿಸ್ಬೇಕು. ಎಲ್ಲ ಸಮಾಜದವ್ರು ತಗೊಂಡು ಒಂದು ಮೀಟಿಂಗ್ ಮಾಡಬೇಕು, ಕಮಿಟಿ ಮಾಡಬೇಕು. ಎಲ್ಲರದು ಅಪೇಕ್ಷೆ ಅದೇ, ಕಮಿಟಿ ಆಗಬೇಕು. ಎಲ್ಲ ಸಮಾಜದ ಪ್ರಮುಖರು ತಗೋಬೇಕು. ಊರಾಗ ಎಷ್ಟು ಸಮಾಜ ಅದಾವು ಎಲ್ಲ ಸಮಾಜದವರು ತಗೋಬೇಕು.